ಹೊರದೇಶದ ಅಮೆರಿಕದಲ್ಲಿರುವ ವರ್ಜಿನಿಯಾ ರಿಚ್ಮಂಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಕಾವೇರಿ ಕನ್ನಡ ಸಂಘ, ವಾಷಿಂಗ್ಟನ್ ಡಿಸಿ ಮೆಟ್ರೋ ಮತ್ತು ರಿಚ್ಮಂಡ್ ವರ್ಜಿನಿಯಾ ಇವರ ಸಂಯುಕ್ತಾಶ್ರಯದಲ್ಲಿ 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನವು ಅದ್ದೂರಿಯಾಗಿ ಜರುಗಿತು. ಇದೇ ವೇಳೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಗೋಪಾಲಸ್ವಾಮಿ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಅಮೆರಿಕದಿಂದ ಒಟ್ಟು 4,000ಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿರುವುದು ವಿಶೇಷವಾಗಿತ್ತು. ಕನ್ನಡ ಸಂಸ್ಕೃತಿಯನ್ನು ಬಿಂಬಿಸುವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಮನಸೆಳೆಯಿತು. ಈ ಅಪರೂಪದ ಕಾರ್ಯಕ್ರಮ ವೀಕ್ಷಣೆಯನ್ನು ಇಲ್ಲಿನ ಭಾರತೀಯರು, ಅಲ್ಲಿ ವಾಸವಾಗಿರುವವರ ಜೊತೆ ಅಲ್ಲಿನ ಜನರು ಕೂಡ ಭಾಗವಹಿಸಿ ಶ್ಲಾಘನೆ ವ್ಯಕ್ತಪಡಿಸಿದರು. ಈ ವೇಳೆ ಕನ್ನಡ ಹಾಡಿನ ಲೋಕದಲ್ಲೇ ದಾಖಲೆ ಬರೆದು ಸಂಗೀತ ನಿರ್ದೇಶಕ ಗುರುಕಿರಣ್ ಮ್ಯೂಸಿಕ್ ಹಾಡಿಗೆ ಜನರು ಹೆಜ್ಜೆ ಹಾಕಿದರು. 150ಕ್ಕೂ ಹೆಚ್ಚಿನ ಕಲಾವಿದರು 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಇಂಡಿಯಾ ಕೋಆರ್ಡಿನೇಟರ್ ತಿಮ್ಮಪ್ಪ ಎಂಬುವರು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಸಹಕರಿಸಿದರು. ಕಳೆದ 12 ವರ್ಷಗಳಿಂದ ನಡೆಯುತ್ತಿರುವ ಈ ಅಕ್ಕ ಸಮ್ಮೇಳನವು ಕೆಲ ಗಂಟೆಗಳ ಕಾಲ ಸಮಾರಂಭ ನಡೆಸಿ ಅದ್ಭುತ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಲು ಅವಕಾಶ ಮಾಡಿಕೊಟ್ಟವರಿಗೆ ಇಲ್ಲಿನ ಅಮೆರಿಕ ದೇಶದ ನಿವಾಸಿಗಳು ಕೃತಜ್ಞತೆ ಸಲ್ಲಿಸಿದರು. ಇನ್ನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ ಭಾಷಣವನ್ನು ಪ್ರಾಜೆಕ್ಟರ್ ಮೂಲಕ ಪ್ರದರ್ಶಿಸಿ ಅಮೆರಿಕದ ಕನ್ನಡಿಗರಿಗೆ ಶುಭಾಶಯ ಕೋರಿದರು. ಇದೇ ವೇಳೆ ಅಮೆರಿಕದ ಗವರ್ನರ್, ಸೆನೆಟ್ ಸದಸ್ಯರು, ಮಡ್ರಾಸ್ನ ಸೆನೆಟ್ ಸದಸ್ಯ ಶ್ರೀನಿವಾಸ್, ಶಿವಕುಮಾರ್, ಸ್ವಾಮೀಜಿ, ಹಾಸನ ಜಿಲ್ಲೆಯ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಗೋಪಾಲಸ್ವಾಮಿ ವರಟಿ ಭಾಗವಹಿಸಿದ್ದು ಇವರನ್ನು ಸಮಾರಂಭದಲ್ಲಿ ಕರೆದು ಸನ್ಮಾನಿಸಿದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ. ನಮಗೊಂದು ದೊಡ್ಡ ಶಕ್ತಿಯನ್ನ ಕೊಡ್ತಾ ಇದ್ದೀರಿ. ಏಕೆಂದ್ರೆ ಈ ವರ್ಷ ಬಹಳ ವಿಶೇಷವಾಗಿ 50 ವರ್ಷ ತುಂಬಿದೆ ಕರ್ನಾಟಕ ರಾಜ್ಯ ಅನ್ಸ್ಕೊಂಡು ಕರ್ನಾಟಕಕ್ಕೆ ಹೆಸರು ಬಂದು 50 ವರ್ಷ ಆಗಿದೆ. ಈ ಸಂದರ್ಭದಲ್ಲಿ, ಈ ಶುಭ ಸಂದರ್ಭದಲ್ಲಿ ನನಗೆ ನನ್ನ ಎಲ್ಲ ಮನಸ್ಸೆಲ್ಲ ಕೂಡ ಅಲ್ಲೇ ಇದೆ. ನಾನು ಕೂಡ ಭಾಗವಹಿಸಬೇಕು ಅಂತ ಅನೇಕ ರಾಜಕಾರಣದ ಒತ್ತಡದಿಂದ ನಾನು ಬರಲಿಕ್ಕೆ ಆಗಿಲ್ಲ. ದಯವಿಟ್ಟು ಕ್ಷಮಿಸಬೇಕು. ಮುಖ್ಯಮಂತ್ರಿಗಳು ಕೂಡ ತಮಗೆ ಕ್ಷಮಾಪಣೆಯನ್ನ ಕೇಳಿದ್ದಾರೆ. ಮುಂದಕ್ಕೆ ಕಾರ್ಯಕ್ರಮವನ್ನು ಮುಂದುವರಿಸಿ ಒಳ್ಳೆಯದಾಗ್ತದೆ. ಈ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಕನ್ನಡಿಗರು, ಕರ್ನಾಟಕದ ಕನ್ನಡಿಗರು, ಹೊರಗಡೆ ಇರುವಂತಹ ಕನ್ನಡಿಗರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸಹಕಾರ ಕೊಟ್ಟಿದ್ದಾರೆ.